ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ಕೆಇಪಿ ತಂಡದೊಂದಿಗೆ ನಮ್ಮ ನಾಯಕತ್ವವು ನವೆಂಬರ್ ತಿಂಗಳಿನಲ್ಲಿ ಕರ್ನಾಟಕದ 31 ಜಿಲ್ಲೆಗಳಿಗಾಗಿ ಪ್ರಾರ್ಥಿಸಲು ನಿರ್ಧರಿಸಿದೆ. ಪ್ರತಿ ದಿನ ಒಬ್ಬ ಶಿಷ್ಯರು ಆ ಜಿಲ್ಲೆಯಿಂದ ತಮ್ಮ ಜೀವನವನ್ನು ಹಂಚಿಕೊಳ್ಳುತ್ತಾರೆ. ಇಂದು ನಾವು ಬೆಳಗಾವಿ ಜಿಲ್ಲೆಯ ವಿಡಿಯೋವನ್ನು ನೋಡೋಣ. ಯಾವತ್ ಕರ್ನಾಟಕ ಜನಗರಿಗೆ ನಮಸ್ಕಾರ. ನನ್ನ ಹೆಸರು ಸಾಯಿ ಅಂತ. ನಾನು ಮೈಸೂರಲ್ಲಿ ಜೀವನ ಮಾಡ್ತಾ ಇದ್ದೆ. ಹತ್ತತ್ರ 4 years ಆಯ್ತು ನಾನು ಮೈಸೂರಿಗೆ ಬಂದು. ನಂದು ಆಕ್ಚುಲಿ ಆಂಧ್ರ ವಿಷಯದಲ್ಲಿ. ನನಗೆ ಯಾವಾಗಾದ್ರೆ ದೇವರ ಬಗ್ಗೆ ಗೊತ್ತಾಯ್ತು ಅವಾಗಿಂದ ನನ್ನ ಜೀವನ ತುಂಬಾ ಬದಲಾವಣೆ ಆಗಿದೆ. ಮುಂಚೆ ನನಗೆ ಪ್ರೀತಿ ಅಂದ್ರೆ ಏನೋ ಗೊತ್ತಾಗ್ತಾ ಇರ್ಲಿಲ್ಲ, ಪಾಪ ಅಂದ್ರೆ ಏನೋ ಗೊತ್ತಾಗ್ತಾ ಇರ್ಲಿಲ್ಲ, ಫರ್ಗಿವ್ನೆಸ್ ಅಂದ್ರೆ ಏನೋ ಗೊತ್ತಾಗ್ತಾ ಇರ್ಲಿಲ್ಲ. ಸೊ ರಿಯಲ್ ಮೀನಿಂಗ್ ಆಫ್ ಲೈಫ್ ಅಂದ್ರೆ ಏನೋ ಗೊತ್ತಾಗ್ತಾ ಇರ್ಲಿಲ್ಲ. ಜಸ್ಟ್ ಯಾವ್ದೋ ಒಂಥರ ಜೀವನ ಮಾಡ್ತಾ ಇದ್ದೆ. ಬಟ್ ದೇವರು ಬಂದು ನನ್ನ ಹೆಸರು ಕರೆದಿದ್ರು. ಸೊ ಅವರು ನನ್ಗೆ ತೋರಿಸಿದ್ರು ರಿಯಲ್ ಲೈಫ್ ಹೆಂಗಿರುತ್ತೋ, ರಿಯಲ್ ಲವ್ ಹೆಂಗಿರುತ್ತೋ ಅಂತ. ಸೊ ನನ್ನ ಜೀವನದಲ್ಲಿ ತುಂಬಾ ಅಪ್ ಅಂಡ್ ಡೌನ್ಸ್ ಬಂತು. ದೇರ್ ಆರ್ ಸಿಚುವೇಶನ್ಸ್ ನನ್ಗೆ ಅನ್ಸಿತ್ತು, ಓಕೆ ನನ್ನ ಕೈಯಲ್ಲಿ ಇನ್ನೂ ಆಗಲ್ಲ, ಬಿಟ್ಕೊಡೋಣ ಅಂತ. ಇವನ್ ದೇವ್ರನ್ನ ಬಿಟ್ಕೊಡಕ್ಕೆ ನಾನು ರೆಡಿ ಆಗಿದ್ದೆ ಅವಾಗ. ಬಟ್ ದೇವ್ರು ನನಗೆ ಯಾವಾಗ್ಲೂ ಬಿಟ್ಕೊಡ್ಲಿಲ್ಲ. ಯಾವಾಗೂ ನನ್ನ ಕೈ ಇಟ್ಕೊಂಡೇನೆ ನಾನು ಮುಂದಕ್ಕೆ ಕರ್ಕೊಂಡು ಹೋಗಿದ್ರು. ಸೊ ಅದೇ ತರ ಈವನ್ SYMಗೆ ನನ್ಗೆ ಅವಕಾಶ ಕೊಟ್ಟಿದ್ರು. SYM ಅಲ್ಲಿ ಬ್ಯಾಂಗ್ಳೂರಲ್ಲಿ ನಾನು 3 years ಇದ್ದೆ. ತುಂಬಾ ಕಲ್ತಿದ್ದೀನಿ. ಈವನ್ ನನ್ನ ಜೀವನ ಬಗ್ಗೆನೆ ನಾನು ತಿಳ್ಕೊಂಡಿದ್ದೀನಿ ತುಂಬಾ. ನಾನಂದ್ರೆ ಏನು, ಪ್ರೀತಿ ಅಂದ್ರೆ ಏನು ಅಂತ ತುಂಬಾ ವಿಷಯಗಳನ್ನ ತಿಳ್ಕೊಂಡೆ. ಸೊ ಇವಾಗ ಮೈಸೂರಲ್ಲಿ ನನ್ನ ಕೆಲಸ ನಾನು ಮಾಡ್ಕೊಂಡು ಹಂಗೆ ನಾನು ಚರ್ಚ್ಗೂ ಹೆಲ್ಪ್ ಮಾಡ್ತಾ ಇದ್ದೀನಿ. ಇವಾಗ ನಾವು ಬೆಳಗಾಂ ಚರ್ಚ್ ಬಗ್ಗೆ ನಾವು ನೋಡ್ತಾ ಇದೀವಿ. ಸೊ ನಮ್ಗೆಲ್ಲರಿಗೂ ಗೊತ್ತು, ನಮ್ಮ ಕರ್ನಾಟಕದಲ್ಲಿ ಎವ್ರಿ ಡಿಸ್ಟಿಕ್ ಅಲ್ಲಿ ನಾವು ಚರ್ಚ್ ಸ್ಟಾರ್ಟ್ ಮಾಡ್ಬೇಕಂತ. ಸೊ ಇವತ್ತು ನಮ್ಗೆ ಬೆಳಗಾಂಗೋಸ್ಕರ ಪ್ರೇಯರ್ ಮಾಡುವಂತ ಅವಕಾಶ ಸಿಕ್ಕಿದೆ. ಸೊ ನನಗೆ ಯಾವ ತರ ಇದೆ ದೇವರು ಹೆಸರಿಟ್ಟು ಕರೆದು ಈ ತರ ಲೈಫ್ ಕೊಟ್ಟಿದ್ರು, ಸೇಮ್ ವೇ ಬೆಳಗಾವಿಯಲ್ಲಿ ಯಾರು ಜನರು ಇದ್ದಿರೋ ಅವ್ರು ಎಲ್ಲರಿಗೂ ಆ ಸುವಾರ್ಥ ಹೋಗ್ಬೇಕಂತ ನಾವೆಲ್ಲರೂ ಬೆಳಗಾಂ ಚರ್ಚ್ಗೋಸ್ಕರ ಪ್ರಾರ್ಥನೆ ಮಾಡುವ. ಥ್ಯಾಂಕ್ ಯು. ನಾನು ತುಂಬು ಹೃದಯದಿಂದ ನಿಮ್ಮಲ್ಲಿ 3 ವಿಷಯಗಳನ್ನು ಕೇಳಿಕೊಳ್ಳುತ್ತೇನೆ. ಮೊದಲನೆಯದಾಗಿ, ಉದಾರ ಮನಸ್ಸಿನಿಂದ ಕರ್ನಾಟಕದ ಸ್ಯಾಟಲೈಟ್ ಸಭೆಗಳಿಗೆ ಹಣ ಸಹಾಯ ಮಾಡೋಣ. ಎರಡನೆಯದಾಗಿ, ತಾಯಿ ಸಭೆಯಾಗಿರುವ ನಾವು ತಿಂಗಳಿಗೊಮ್ಮೆ 1ನೇ ಶತಮಾನದ ಭಾನುವಾರದಂದು ತಪ್ಪದೆ ಸ್ಯಾಟಲೈಟ್ ಸಭೆಗಳಿಗೆ ಭೇಟಿ ನೀಡೋಣ. ಮೂರನೆಯದಾಗಿ, ಪ್ರತಿದಿನ ಸ್ಯಾಟಲೈಟ್ ಸಭೆಗಳಿಗಾಗಿ ತಪ್ಪದೆ ಪ್ರಾರ್ಥಿಸೋಣ. ಇದರಿಂದ ಕರ್ನಾಟಕದ ಮಿಷನ್ ಸೇವೆಯು ಮುಂದುವರಿಯಲು ಸಾಧ್ಯವಾಗುತ್ತದೆ. ಧನ್ಯವಾದಗಳು.